ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಹಿನ್ನಡೆ ಆಗ್ತಾ ಇದ್ದ ಹಾಗೆ ಇದರ ಸಂಪೂರ್ಣ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ರಣೋತ್ಸಾಹದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅವರ ಹೋರಾಟದ ರೂಪುರೇಷ ಜೊತೆಗೆ ಗೇಮ್ ಪ್ಲಾನ್ ಏನು ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಮೂಡಾ ತೀರ್ಪಿನ ಬೆನ್ನಲ್ಲೇ ಅಂದ್ರೆ ಹೈಕೋರ್ಟ್ನಲ್ಲಿ ವ್ಯಕ್ತ ಆದಂತಹ ತೀರ್ಪಿನ ಬೆನ್ನಲ್ಲೇ ಬೂಸ್ಟ್ ಸಿಕ್ಕ ಹಾಗೆ ಆಗಿದೆಯಂತೆ. ಮೂಡಾ ತೀರ್ಪು ಹಿನ್ನೆಲೆಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ರಣೋತ್ಸಾಹ ಕೂಡ ಕಂಡು ಬರ್ತಾ ಇದೆ. ಜಿಲ್ಲಾ ಘಟಕಗಳಲ್ಲಿ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಸೂಚನೆಯನ್ನ ರಾಜ್ಯ ಬಿಜೆಪಿ ನಾಯಕರು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆಯ ಕ್ಯಾಂಪೇನ್ ಅನ್ನ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ ಕೂಡ ಕರೆಯನ್ನ ಕೊಟ್ಟಿದೆ. ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಿ ಪರಿಸ್ಥಿತಿಯತ್ತು ಅಂತ ಸಂದೇಶ ಬಂದಿದೆ. ಆ ಸಂದೇಶವನ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತಾರೆ ಬಿಜೆಪಿಗರು ಅಂತ ನೋಡಬೇಕು. ಪಾದಯಾತ್ರೆ ಮಾಡಿ ಒಂದು ಹಂತದಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದ್ರು. ಬಹಳ ಪ್ರಮುಖವಾಗಿ ನ್ಯಾಯಾಧೀಶರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಕಾನೂನು ಎದುರು ಎಲ್ಲರೂ ಕೂಡ ಒಂದೇ ಅನ್ನುವ ಅಂಶವನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ. ರಾಜ್ಯ ಉಚ್ಚ ನ್ಯಾಯಾಲಯ ಇವತ್ತೇನು ತೀರ್ಪನ್ನ ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು. ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೂಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ನಾನು ಮೊದಲನೇದಾಗಿ ನ್ಯಾಯಾಲಯದ ತೀರ್ಪೇನಿದೆ ಅದು ಸ್ವಾಗತ ಮಾಡ್ತೀನಿ. ನಾವೆಲ್ಲ ಹೇಳ್ತಾ ಇದ್ರಿ ಕಾಂಗ್ರೆಸ್ ಭ್ರಷ್ಟಾಚಾರಿಗಳು 15 ತಿಂಗಳಲ್ಲೇ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕವನ್ನು. ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ಲೂಟಿ ಹೊಡೆದು ಒಬ್ಬ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು. ಈಗ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮೂಡಾ ಹಗರಣದಲ್ಲಿ ಸೈಟನ್ನು ತೆಗೆದುಕೊಂಡು ಅವರು ಕೂಡ ರಾಜೀನಾಮೆ ಕೊಡಬೇಕು. ಆ ಪರಿಸ್ಥಿತಿ ಬಂದಿದೆ. ಅಂದರೆ ಇವತ್ತು ರಾಜಭವನದ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿದ್ರು, ಮತ್ತು ರಾಜಭವನದ ಮುತ್ತಿಗೆ ಮಾಡಿದ್ರು. ಗವರ್ನರ್ಗೆ ಇಲ್ಲ ಸಲ್ಲದ ಮಾತುಗಳಲ್ಲಿ ಅವಹೇಳನ ಮಾಡಿದ್ರು. ಈ ತೀರ್ಪಿಂದ ಇಡೀ ರಾಜಕಾರಣದ ಒಂದು ರಾಜಕೀಯನೇ ಬದಲಾವಣೆಗಳನ್ನು ಆಗ್ತಾ ಇದೆ. ನಾವು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಒಂದೇ ಈಗ ದಾರಿ ಉಳಿದಿರೋದವರಿಗೆ. ದೊಡ್ಡ ದೊಡ್ಡ ಲಾಯರ್ ಎಲ್ಲ ಬಂದು ವಾದ ಮಾಡಿದ್ರು, ಎಳೆಯಾಗಿ ಬಿಡಿಸಿಟ್ರು. ಇವ್ರನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶವನ್ನು ಕೂಡ ಬಿಟ್ಕೊಡ್ಲಿಲ್ಲ. ಶ್ರೀಮಾನ್ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಮೊದಲುಗೊಂಡು AG ವರೆಗೆ ಎಲ್ಲರೂ ಇವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಎಲ್ಲ ವಿಷಯವನ್ನು ಮುಂದಿಟ್ಟ ನಂತರ ಎಲ್ಲವನ್ನೂ ಅಳೆದು ತೂಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನೀನು ಮುಚ್ಚಿಡ್ಕೊಳಕ್ ಆಗಲ್ಲ. ಇದ್ರ ಜೊತೆಗೆ ವಾಲ್ಮೀಕಿ ಹಗರಣನೂ ಸುರುಳಿ ಸುತ್ತಕೊಂಡಿದೆ, ಅರ್ಕಾವತಿ ಹಗರಣನೂ ಕೂಡ ಕಾಲಿಂದ ತಲೆವರೆಗೂ ಸುತ್ತಕೊಂಡಿದೆ. ಇದಕ್ಕಿಂತ ಜಾಸ್ತಿ ಬಂಡತನ ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಬಂಡತನ ಮಾಡಿದ್ರೆ ಏನ್ ಮಾಡಬೇಕು ಅಂತ ನೋಡೋಣ. ಸಿದ್ದರಾಮಯ್ಯನವರು ಉಪ್ಪು ತಿನ್ನೋನ್ ನೀರು ಕುಡಿಬೇಕು, ತಪ್ಪು ಮಾಡೋದವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ರ ಇಲ್ವೋ? ಅದು ಅವ್ರಿಗೆ ಅಪ್ಲೈ ಆಗಬಾರ್ದಾ?